ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆ ಈ ತರದೊಂದು ಪ್ರಶ್ನೆ ಇದೀಗ ಉದ್ಭವ ಆಗಿರತಕ್ಕಂಥದ್ದು. ಒಬ್ಬರಾದ್ಮೇಲೆ ಒಬ್ಬರು ಸ್ಟಾರ್ಸ್ಗಳು ಕೇಸು, ಕೋರ್ಟು, ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೇರ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆ ಈ ಥರದೊಂದು ಪ್ರಶ್ನೆ ಇದೀಗ ಉದ್ಭವ ಆಗಿರತಕ್ಕಂಥದ್ದು. ಎಸ್, ಒಬ್ಬರಾದ್ಮೇಲೆ ಒಬ್ಬರು ಸ್ಟಾರ್ಸ್ಗಳು ಕೇಸು, ಕೋರ್ಟು, ಕಂಪ್ಲೇಂಟು ಅಂತ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೇರ್ತಾ ಇದ್ದಾರೆ. ಅಷ್ಟಕ್ಕೂ ಈಗ ಯಾವ ನಟನ ಮೇಲೆ ಕೇಸ್ ಆಯಿತು ಅಥವಾ ಕಂಪ್ಲೇಂಟ್ ಆಯಿತು ಅಂತಂದರೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ವಿರುದ್ಧ FIR ದಾಖಲಾಗಿದೆ. ಅಷ್ಟಕ್ಕೂ ಯಾವ ಕಾರಣಕ್ಕೆ ಅವ್ರ ಮೇಲೆ FIR ದಾಖಲಾಯಿತು ಆ ವಿಚಾರವನ್ನು ಹೇಳೋದಕ್ಕೂ ಮೊದಲು ಈ ವರ್ಷದ ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ. ಕನ್ನಡ ಚಿತ್ರರಂಗದ ಗ್ರಹಗತಿಗಳೇ ಸರಿ ಇಲ್ವೋ ಅಥವಾ ಈ ಸ್ಟಾರ್ ನಟರುಗಳ ಬ್ಯಾಡ್ ಟೈಮೋ ಗೊತ್ತಿಲ್ಲ. ರ್ಯಾಪರ್ ಚಂದನ್ ಶೆಟ್ಟಿಯಿಂದ ಹಿಡಿದು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿವರೆಗೆ ಒಂದಿಲ್ಲೊಂದು ಕಾರಣಕ್ಕೆ ಸ್ಟೇಷನ್ನು ಮತ್ತು ಕೋರ್ಟು ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇತ್ತೀಚೆಗೆ ಅಂದರೆ ಜೂನ್ 7-8 ಸಮಯದಲ್ಲಿ ತಮ್ಮ ವೈವಾಹಿಕ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ರು. ಯಾರೂ ಕೂಡ ಇವರಿಬ್ಬರು ಡಿವೋರ್ಸ್ ಪಡಿತಾರೆ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಯಾಕಂದರೆ ಇವರಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆದವರು 3-4 ವರ್ಷಗಳಿಂದ ಸುಮಧುರ ದಾಂಪತ್ಯವನ್ನು ಸಾಗಿಸ್ತಾ ಇದ್ರು. ಏಕಾಏಕಿ ಜೂನ್ 6-7ನೇ ತಾರೀಕು ಇವರು ಕೋರ್ಟಿಗೆ ಹೋಗ್ತಾರೆ, ಫ್ಯಾಮಿಲಿ ಕೋರ್ಟ್ಗೆ ಶಾಂತಿನಗರಕ್ಕೆ. ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇನೇ ಇವರಿಬ್ಬರಿಗೆ ಅಂದರೆ ಪರಸ್ಪರ ಒಪ್ಪಿಗೆ ಮೇರೆಗೆ ಇವರಿಬ್ಬರು ಡೈವೋರ್ಸನ್ನು ಪಡಿತಾರೆ. ಯಾಕೆ ಏನು ಅಂತ ಕೇಳಿದ್ರೆ ನಮ್ಮಿಬ್ಬರ ಮಧ್ಯೆ ಕಂಪ್ಯಾಟಿಬಿಲಿಟಿ ಇಲ್ಲ, ಹೊಂದಾಣಿಕೆ ಅನ್ನುವಂಥದ್ದು ಬರ್ತಾ ಇಲ್ಲ, ಹೀಗಾಗಿ ಪರಸ್ಪರ ಒಪ್ಪಿಗೆ ಪಡೆದೇನೆ ನಾವಿಬ್ಬರು ಡಿವೋರ್ಸ್ ಪಡಿತಿದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡ್ರು. ಆನಂತರ ಮಾಧ್ಯಮಗಳ ಮೂಲಕ ಬಂದು ಒಂದು ಸುದ್ದಿಗೋಷ್ಠಿಯನ್ನೇ ನಡೆಸಿದ್ರು. ಇಲ್ಲಿ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪ, ಕಲಹ ಇದು ಯಾವುದೂ ಇಲ್ಲ, ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಅನ್ನುವಂಥದ್ದು ಬರ್ತಾ ಇಲ್ಲ, ಹೀಗಾಗಿ ನಾವು ಡಿವೋರ್ಸ್ ಪಡಿತೀವಿ ಅಂತಂದ್ರು. ಸೊ ಅವರು ಕೂಡ ಈ ವಿಚಾರವಾಗಿ ಅವರು ಕೋರ್ಟ್ ಮೆಟ್ಲಿರುವಂಥ ಸಂದರ್ಭ ಬಂತು. ಇದಾಗಿ ಒಂದು 2-3 ದಿನಕ್ಕೆ ದೊಡ್ಡ ಮನೆಯಿಂದ ಒಂದು ಕಹಿ ಸುದ್ದಿ ಹೊರಬಿತ್ತು. ಯಾಕಂದರೆ ಇದನ್ನು ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಅಣ್ಣ ಅವರಿಂದ ಯುವರಾಜ್ ಕುಮಾರ್ ತನಕ ಯಾವ ಒಂದು ಅಂದರೆ ಆ ಕುಟುಂಬದಲ್ಲಿ ಡಿವೋರ್ಸ್ ಅನ್ನೋ ವಿಚಾರನೇ ಬಂದಿರಲಿಲ್ಲ. ಎಲ್ರಿಗೂ ಮಾದರಿ, ಇಡೀ ಕರ್ನಾಟಕಕ್ಕೆ ದೊಡ್ಡ ಮನೆ ಅಂದರೆ ಒಂದು ಮಾದರಿ ಕುಟುಂಬ ಆಗಿತ್ತು. ಆದರೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರು ಕೂಡ ತಮ್ಮ ಇಬ್ಬರ ದಾಂಪತ್ಯ ಬದುಕು ಅಷ್ಟೇನು ಚೆನ್ನಾಗಿಲ್ಲ, ಅವರಿಬ್ಬರ ಮಧ್ಯೆನೂ ಕೂಡ ಹೊಂದಾಣಿಕೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಸ್ಪೆಷಲಿ ಯುವರಾಜ್ ಕುಮಾರ್ ಶಾಂತಿನಗರದ ಒಂದು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ರು. ಯಾಕೆ ಅನ್ನುವಂಥ ವಿಚಾರಗಳು ಬಂದಾಗ ಪರಸ್ಪರ ಅವರ ಲಾಯರ್ಗಳು ವಾದ ಮಾಡಲಿಕ್ಕೆ ಶುರು ಮಾಡಿದರು. ಮಾಧ್ಯಮಗಳ ಮುಂದೆ ಬಂದರು. ಯುವರಾಜ್ ಕುಮಾರ್ ಪರ ವಕೀಲರು ಶ್ರೀದೇವಿ ಮೇಲೆ ಸಾಕಷ್ಟು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಸೊ ಶ್ರೀದೇವಿ ಪರ ವಕೀಲರು ಕೂಡ ಯುವರಾಜ್ ಕುಮಾರ್ ಮೇಲೆ ಆರೋಪಗಳನ್ನು ಮಾಡ್ತಾ ಹೋದರು. ಕೊನೆಗೆ ಈ ಜುಲೈನಲ್ಲಿ ಅವರಿಬ್ಬರು ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಜುಲೈ 14ನೇ ತಾರೀಕು ಇವರಿಬ್ಬರು ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಬರ್ತಾರೆ ಅನ್ನುವಂಥ ವಿಚಾರ ಕೇಳಿ ಬಂದಿತ್ತು. ಆದರೆ 14ನೇ ತಾರೀಕು ಯುವರಾಜ್ ಕುಮಾರ್ ಆಗಲಿ ಮತ್ತು ಶ್ರೀದೇವಿ ಭೈರಪ್ಪ ಆಗಲಿ ಇಬ್ಬರು ಕೂಡ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗಲಿಲ್ಲ. ಯಾಕೆ ಏನು ಅನ್ನುವಂಥ ವಿಚಾರವನ್ನು ಯುವ ಕಡೆಯಿಂದ ನಮಗೆ ಕ್ಲಾರಿಟಿ ಸಿಗದೆ ಹೋದರೂ ಕೂಡ ಭೈರಪ್ಪನವರು ಅಂದರೆ ಶ್ರೀದೇವಿ ಭೈರಪ್ಪ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಟನ್ನು ಬರೆದುಕೊಂಡ್ರು. ನಾನು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅಮೇರಿಕಾದಲ್ಲಿ ಎಜುಕೇಷನ್ ಮಾಡ್ತಾ ಇದ್ದೀನಿ, ನಾನು ವಾಪಸ್ ಹೋಗ್ತಾ ಇದ್ದೀನಿ, ನನ್ನ ಮೇಲೆ ಇಲ್ಲಿವರೆಗೂ ಕೇಳಿಬಂದಿರತಕ್ಕಂಥ ಆರೋಪಗಳು ಏನಿದೆಯಲ್ಲ ಅದೆಲ್ಲವೂ ಕೂಡ ಸುಳ್ಳು ಆರೋಪಗಳು. ಆ ಎಲ್ಲ ಆರೋಪಗಳು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ, ಸತ್ಯನೇ ಯಾವತ್ತೂ ಕೂಡ ಮೇಲುಗೈ ಸಾಧಿಸುತ್ತೆ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಅನ್ನುವಂಥ ವಿಚಾರವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡ್ರು ಬಿಟ್ಟರೆ ಕೋರ್ಟ್ಗೆ ಇಬ್ಬರೂ ಕೂಡ ಬರಲಿಲ್ಲ. ಸೊ ಹೀಗಾಗಿ ದೊಡ್ಡ ಮನೆಯಲ್ಲೂ ಕೂಡ ಇದೊಂದು ಯಾರು ಕೂಡ ಕರ್ನಾಟಕದಲ್ಲಿ ಅವರ ದೊಡ್ಡ ಮನೆ ಭಕ್ತರಾಗಲಿ ಅಭಿಮಾನಿಗಳಾಗಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಇವರಿಬ್ಬರು ಪ್ರೀತಿಸಿ ಮದುವೆ ಆದಂಥ ಜೋಡಿ, ಇವರಿಬ್ಬರು ಕೂಡ ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಥವಾ ಇಬ್ಬರು ಕೂತು ಮಾತಾಡಿಕೊಂಡು ಸರಿ ಹೋಗ್ತಾರಾ, ಇಬ್ಬರ ಸಂಸಾರ ಸರಿ ಹೋಗುತ್ತಾ? ಯಾಕಂದರೆ ಇವರಿಬ್ಬರ ಪ್ರಕರಣದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ. ಸೊ ಮಾಧ್ಯಮಗಳ ಬಂದು ನೀವು ಅವ್ರ ಮೇಲೆ ಆರೋಪ ಮಾಡೋದು, ಅವ್ರು ನಿಮ್ಮ ಮೇಲೆ ಆರೋಪ ಮಾಡೋದು, ಈ ಥರದ್ದೆಲ್ಲ ಬೇಡ, ಇದನ್ನೆಲ್ಲ ಕೂತು ಬಗೆಹರಿಸ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ಶಿವಣ್ಣ ಮಾತನಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಸೊ ಅದು ಎಷ್ಟು ಮಟ್ಟಿಗೆ ನಿಜಾನ ಗೊತ್ತಿಲ್ಲ. ಇದು ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಯುವರಾಜ್ ಕುಮಾರ್ ಅವರ ಕತೆ. ಆದರೆ ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಕಳೆದ 1 ತಿಂಗಳಿಂದ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಸೊ ಅವರ ಗೆಳತಿ ಅಂದರೆ ದರ್ಶನ್ ಅವರ ಗೆಳತಿ ಪವಿತ್ರಾ ಗೌಡ ಅವರು ಹೇಳಿದರು ಅನ್ನೋ ಕಾರಣಕ್ಕೆ
ಅಂದರೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತ ಅನ್ನುವಂಥವನ್ನ. ಸೊ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಬಂದು ಬೆಂಗಳೂರಿನ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಡಲ್ಲಿ ಕೂಡ ಹಾಕಿ ಅವನಿಗೆ ತುಂಬ ಹಿಂಸೆ ಮಾಡಿ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ಆರೋಪ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತು 17 ಜನ ಆರೋಪಿಗಳ ಮೇಲೆ ಇದೆ. ಹೀಗಾಗಿ ಪೊಲೀಸರು ಅವರನ್ನ ಬಂಧಿಸಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಕಳೆದ ಹೆಚ್ಚು ಕಡಿಮೆ 15-16 ದಿನಗಳಿಂದ ಅವರು ಕಂಬಿ ಎಣಿಸ್ತಾ ಇದ್ದಾರೆ. ಈ ಪ್ರಕರಣ ಕೂಡ ಎಲ್ಲಿಗೆ ಹೋಗುತ್ತೆ, ಇನ್ನು ಎಷ್ಟು ದಿನಗಳ ಕಾಲ ಇವರೆಲ್ಲರೂ ಕೂಡ ಅಂದರೆ ಆರೋಪಿಗಳು ಸೇರಿದ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು 17 ಜನ ಆರೋಪಿಗಳು ಇನ್ನೆಷ್ಟು ದಿನಗಳ ಕಾಲ ಸೆರೆಮನವಾಸ ಅನುಭವಿಸಬೇಕಾಗುತ್ತೋ ಗೊತ್ತಿಲ್ಲ. ಈ ವಿಚಾರದಿಂದ ಪವಿತ್ರ ಗೌಡ ಅವರಿಂದ ದರ್ಶನ್ ಕೂಡ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಇವಾಗ ಸದ್ಯಕ್ಕೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ವಿರುದ್ಧ FIR ದಾಖಲಾಗಿದೆ. ಯಾಕೆ ಅಂತಂದರೆ ಅವರು ಬ್ಯಾಚುಲರ್ ಪಾರ್ಟಿ ಅನ್ನುವಂಥ ಒಂದು ಸಿನಿಮಾ ನಿರ್ಮಾಣ ಮಾಡಿರ್ತಾರೆ. ಮಾರ್ಚ್ನಲ್ಲಿ ಆ ಸಿನಿಮಾ ರಿಲೀಸ್ ಆಗಿತ್ತು. ಪರಂವಹ ಸ್ಟುಡಿಯೋಸಲ್ಲಿ, ಅಂದರೆ ರಕ್ಷಿತ್ ಶೆಟ್ಟಿ ಒಡೆತನದ ಪರಂವಹ ಸ್ಟುಡಿಯೋಸ್ ಅದು ಸಿನಿಮಾ ನಿರ್ಮಾಣ ಮತ್ತು ಡಿಸ್ಟ್ರಿಬ್ಯೂಷನ್ ಕೆಲಸಗಳನ್ನು ಆ ಸಂಸ್ಥೆ ಮಾಡ್ಕೊಂಡು ಬರ್ತಿದೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೊಸ ಉತ್ಸಾಹಿ ತಂಡಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಈ 2 ಸಿನಿಮಾದ ಹಾಡುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಈಗ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಎದುರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ MRT ಮ್ಯೂಸಿಕ್ ಸಂಸ್ಥೆಯ ಒಂದು ಪಾಲುದಾರಿಕೆಯನ್ನು ಹೊಂದಿರತಕ್ಕಂಥ ನವೀನ್ ಕುಮಾರ್ ಎನ್ನುವವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಂದರೆ ಕೇಸ್ ಹಾಕಿದ್ದಾರೆ ರಕ್ಷಿತ್ ಶೆಟ್ಟಿ ಮೇಲೆ. ನಮ್ಮ ಒಪ್ಪಿಗೆನೇ ಪಡೆದೇ ಈ ನಮ್ಮ ಒಡೆತನದಲ್ಲಿರ್ತಕ್ಕಂಥ 2 ಸಿನಿಮಾದ ಹಾಡುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ, ಕಾಪಿರೈಟ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಇವ್ರ ಮೇಲೆ ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಮೇಲೆ FIR ದಾಖಲಾಗಿದೆ. ಈ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಕೂಡ ಶಾಂತಿ ಕ್ರಾಂತಿ ಸಿನಿಮಾದ ಹಾಡುಗಳನ್ನು ಬಳಕೆ ಮಾಡಿಕೊಂಡಿದ್ರು. ಆ ಟೈಮಲ್ಲಿ ಲಹರಿ ವೇಲು ಅವರು, ಲಹರಿ ಸಂಸ್ಥೆ ಮಾಲೀಕರಾಗಿರ್ತಕ್ಕಂಥ ಲಹರಿ ವೇಲು ಅವರು ಕಾನೂನು ಹೋರಾಟವನ್ನು ಮಾಡಿದರು. ಶಾಂತಿ ಕ್ರಾಂತಿ ಸಿನಿಮಾದ ಮ್ಯೂಸಿಕ್ ರೈಟ್ಸ್ಗಳು ನಮ್ಮ ಒಂದು ಒಡೆತನದಲ್ಲಿದೆ, ಸೊ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಲೀಗಲಿ ಫೈಟ್ ಮಾಡಿದರು. ಆ ಒಂದು ಸಂದರ್ಭದಲ್ಲೂ ಕೂಡ ಶೆಟ್ರು ಸ್ಟೇಷನು, ಕೋರ್ಟು, ಪೊಲೀಸ್ ಸ್ಟೇಷನ್ ಅನ್ನುವಂಥ ಅಲಿಯುವಂಥ ಸಂದರ್ಭ ನಿರ್ಮಾಣ ಆಗಿತ್ತು. ಈಗ ಬ್ಯಾಚುಲರ್ ಪಾರ್ಟಿ ಸಿನಿಮಾಗೂ ಕೂಡ ಅದೇ ಥರದ ಒಂದು ಕಂಪ್ಲೇಂಟ್ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಬಟ್ ಕೇಸ್ ಅಂತೂ ದಾಖಲಾಗಿದೆ. ಅಂದರೆ ಇಬ್ಬರು ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ತಾರ. ಯಾಕಂದರೆ MRT ಮ್ಯೂಸಿಕ್ ಸಂಸ್ಥೆ ಮಾಲೀಕರಾಗಿರ್ತಕ್ಕಂಥ ನವೀನ್ ಕುಮಾರ್ ಮತ್ತು ಶೆಟ್ರು ಇಬ್ಬರು ಕೂತು ಮಾತಾಡಿ ಬಗೆಹರಿಸ್ಕೊಳ್ತಾರ, ಅಥವಾ ಲೀಗಲಿ ಫೈಟ್ ಮಾಡಬೇಕಾದಂಥ ಸಂದರ್ಭ ಬರುತ್ತಾ ಗೊತ್ತಿಲ್ಲ. ಬಟ್ ರ್ಯಾಪರ್ ಚಂದನ್ ಶೆಟ್ಟಿಯಿಂದ ಈ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿವರೆಗೂ ಕೂಡ ಈ ಒಂದು ಈ ವರ್ಷದ ಸೆಕೆಂಡ್ ಹಾಫಲ್ಲಿ ಕೇಸು, ಕೋರ್ಟು, ಕಂಪ್ಲೇಂಟು ಅಂತ ಬರೀ ಸ್ಟೇಷನ್ ಮೆಟ್ಲೇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾರ ಬ್ಯಾಡ್ ಟೈಮ್ ಶುರುವಾಗ, ಅಂದರೆ ಇಡೀ ಇಂಡಸ್ಟ್ರಿಯ ಟೈಮೇ ಚೆನ್ನಾಗಿಲ್ವೋ ಅಥವಾ ಈ ಸ್ಟಾರ್ಗಳ ಟೈಮ್ ಚೆನ್ನಾಗಿಲ್ವೋ ಗೊತ್ತಿಲ್ಲ. ಬರೀ ಇದೇ ಥರದ ಕಹಿ ಘಟನೆಗಳು ನಡೀತಾ ಇದೆ. ಇದು ಇಂಡಸ್ಟ್ರಿಗೆ ಒಂದು ರೀತಿ, ಅಂದರೆ ಎಲ್ಲರೂ ಈ ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಫಸ್ಟ್ ಹಾಫಲ್ಲಿ ಸಿನಿಮಾಗಳಿರಲಿಲ್ಲ, ಈ ಸೆಕೆಂಡ್ ಹಾಫಲ್ಲಿ ಬಿಗ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಹೋದರೆ ಇಂಡಸ್ಟ್ರಿ ಚೇತರಿಕೆ ಕಾಣುತ್ತೆ ಅನ್ನುವಂಥ ಎಲ್ಲರೂ ಎದುರು ನೋಡ್ತಾ ಇದ್ರು. ಆದರೆ ದರ್ಶನ್ ಅವರಿಂದ ಹಿಡಿದು ರಕ್ಷಿತ್ ಶೆಟ್ಟಿ ಅವರಿಂದ ಹಿಡಿದು ರ್ಯಾಪರ್ ಚಂದನ್ ಶೆಟ್ಟಿ ಅವರಿಂದ ಹಿಡಿದು ಈಗ ಎಲ್ಲರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಸ್ಟೇಷನ್ ಅಂತ ಅಲಿತಾ ಇದ್ದಾರೆ. ಸೊ ಯಾವಾಗ ಇವರೆಲ್ಲರೂ ಸುಧಾರಿಸ್ಕೊಳ್ತಾರೆ ಅಥವಾ ಈ ಒಂದು ಆರೋಪದಿಂದ ಮುಕ್ತರಾಗ್ತಾರೆ, ಸೊ ಇಂಡಸ್ಟ್ರಿ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.